ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ಮಿನಿ ಲಾಗ್. ಇವಳು ನನ್ನ ಫ್ರೆಂಡ್ ರೋಸಾ ಅಂತ. ಎಲ್ಲೋ ಕರ್ಕೊಂಡು ಹೋಗ್ತಿದ್ದಾಳೆ, ಎಲ್ಲಿ ಅಂತ ನನಗೂ ಗೊತ್ತಿಲ್ಲ. ಮೊದಲು ನಾವು ತಿಂಡಿ ಮಾಡೋಕೆ ಹೋದ್ವಿ. ಇವಳು ನೋಡಿ ಓನರ್ಗೆ ಗುರಾಯಿಸ್ತಿದ್ದಾಳೆ, ಫುಲ್ ಏನು ನೋಡ್ತಿದ್ಯಾ ಅನ್ನೋ ಥರ. ರೌಡಿ ಬೇಬಿ. A few moments later. ತಿಂಡಿ ಮುಗಿಸ್ಕೊಂಡು ಇವಾಗ ನಾವು ಹೊರಟ್ವಿ. ನಾವು ರೀಚ್ ಆಗೋಷ್ಟರಲ್ಲಿ 1:30 ಆಗೋಗಿತ್ತು. ಫೈನಲಿ ರೀಚ್ ಆದ್ವಿ. ಎಬ್ಬಲಿ ನಾನು ಇದು ಫಸ್ಟ್ ಗೇಮ್ ಬಂದು ಡೈನಾಮಿಟ್. ಇದು ನೋಡ್ತಿದ್ದಂಗೆ ನಂಗೆ ಫುಲ್ ಭಯ ಆಗೋಯ್ತು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾನು ಆಡಲಿಲ್ಲ. ಅದು ಮೇಲೆ ಕೆಳಗೆ ಹೋಗಿ ಮತ್ತೆ ರೌಂಡ್ ಆಗಿತ್ತು. ರೋಸ್ ಅಂತೂ ಫುಲ್ ಧೈರ್ಯ ಮಾಡಿ ನಾನು ಆಡಲೇಬೇಕಂತ ಹೋಗಿ ಆಟ ಆಡೋದು, ಫುಲ್ ಎಂಜಾಯ್ ಮಾಡೋದು. ನನಗೆ ನೋಡ್ತಿದ್ರೇ ಫುಲ್ ಭಯ ಆಗ್ತಿತ್ತು. ನೆಕ್ಸ್ಟ್ ನಾವು ಮಿನಿ ಟಾಪ್ ಡ್ಯಾನ್ಸ್ಗೆ ಹೋದ್ವಿ. ಇಲ್ಲಂತೂ ಸಖತ್ ಎಂಜಾಯ್ ಮಾಡಿದ್ವಿ. ನಾನಂತೂ ಫುಲ್ ಸಖತ್ತಾಗಿತ್ತು. ಅದಾದಮೇಲೆ ನಾವು ಟ್ರಾಂಪೋಲೈನ್ಗೆ ಹೋದ್ವಿ. ಇಲ್ಲಂತೂ ಚೆನ್ನಾಗಿ ಜಂಪ್ ಮಾಡ್ತಾ ಕುಣಿತಾ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಸಿಕ್ಕಾಪಟ್ಟೆ. ಇದನ್ನ ನೋಡ್ತಿದ್ದಂಗೆ ನಂಗೆ ಜಂಪ್ ಮಾಡ್ಬೇಕನ್ನಿಸ್ತು. ನಾನು ಜಂಪ್ ಮಾಡಿದೆ. ರೋಜಾ ನೋಡೋಕ್ಕಷ್ಟೇ ಇಷ್ಟೊಂದು ತೆಳ್ಳಗೆ ಫುಲ್ ವೀಕ್ ಅನ್ನೋ ಥರ ಕಾಣಿಸ್ತಾಳೆ. ಬಟ್ ಅವಳು ತುಂಬ ಸ್ಟ್ರಾಂಗ್ ಇದ್ದಾಳೆ. ಅವಳನ್ನ ಸೋಲ್ಸೋದು ಸ್ವಲ್ಪ ಕಷ್ಟನೇ ಆಯಿತು. ಎಷ್ಟೇ ಟ್ರೈ ಮಾಡಿದ್ರು ಮೇಲ್ಗಡೆದಂತೂ ಟಚ್ ಮಾಡೋಕ್ಕಾಗಲೇ ಇಲ್ಲ. ಏನಾಯ್ತು? ಸ್ಕೂಲಲ್ಲಿ ಎಲ್ಲರೂ ನನ್ನನ್ನು ಕೊಳ್ಳಿ ಅಂತ ಚುಡಾಯಿಸ್ತಾರೆ. ನೆಕ್ಸ್ಟ್ ನಾವು ಬಾಸ್ಕೆಟ್ ಬಾಲ್ ಸ್ವಲ್ಪ ಹೊತ್ತು ಆಟ ಆಡ್ದು. చుట్టమల్లే చుట్టేస్తాంది తుంటరి చూపు, ఊరికే ఉండదు కాసేపు. ನಾನಂತೂ ಫುಲ್ ಸುಸ್ತಾಗಿ ಕೂತಿದ್ದೆ. ರೋಸ್ ನೋಡಿ ಇನ್ನೂ ಜಂಪ್ ಮಾಡ್ತಿದ್ದಾಳೆ. ಇವಳ ಎನರ್ಜಿ ಅಂತೂ ಯಪ್ಪ ತುಂಬ ಇದು. ಮತ್ತು ಬ್ಯಾಟ್ಸ್ ಫ್ಲೈಟ್ ಆಟ ಆಡಿದ್ವಿ. ಇಲ್ಲಂತೂ ಮೇಲೆ ಫುಲ್ಲು ಫ್ಲೈಟಲ್ಲೇ ಹೋಗ್ತಿದ್ದೀವೇನೋ ಅನ್ನೋ ಫೀಲ್ ಇತ್ತು. ಲಾಸ್ಟ್ ಡ್ಯಾಶಿಂಗ್ ಕಾರ್ ಆಡ್ಕೊಂಡು ಹಂಗೆ ಸ್ವಲ್ಪ ಫೋಟೋಸ್ ತಗೊಂಡು ಹೊರಟು. ನಮ್ದಾರೂನು ಹಾಗೆ ನೀ ನಂಗೆ ಎಲ್ಲವಾ. खत्म, बाय बाय, टाटा, गुड बाय, गया.